ಶ್ರೀ ಆದಿಶಕ್ತಿ ಚೌಡೇಶ್ವರಮ್ಮ ಮತ್ತು ಸಪ್ತ ಮಾತೆಯರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ದೀಪೋತ್ಸವ. ಕೋಲಾರ ತಾಲೂಕಿನ ಕಾಮದೇನಹಳ್ಳಿಯಲ್ಲಿರುವ ಶ್ರೀ ಆದಿಶಕ್ತಿ ಚೌಡೇಶ್ವರಮ್ಮ ಮತ್ತು ಸಪ್ತ ಮಾತೆಯರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ದೀಪೋತ್ಸವ ಕಾರ್ಯಕ್ರಮವು ಸಂಪ್ರದಾಯದಂತೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಭಕ್ತಾದಿಗಳು ಮತ್ತು ಗ್ರಾಮಸ್ಥರು 2 ದಿನಗಳಿಂದಲೇ ಆಲಯದ ಶೃಂಗಾರ, ಸ್ವಚ್ಛತೆ ಮತ್ತು ಆಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಇಂದು ಅಭಿಷೇಕ ಹಾಗೂ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗದೊಂದಿಗೆ ಪೂಜಾ ಕಾರ್ಯಕ್ರಮ ಸಾಗಿತು. ಗ್ರಾಮದ ಮಹಿಳೆಯರು ವಿಶೇಷವಾಗಿ ಮೆರವಣಿಗೆಯೊಂದಿಗೆ ಆಗಮಿಸಿ ದೇವರಿಗೆ ಫಲಪುಷ್ಪಗಳನ್ನು ಅರ್ಪಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಆಲಯದ ಮಾಹಿತಿ ಮತ್ತು ಆಚರಣೆಗಳನ್ನು ಕುರಿತು ಮುಖಂಡರಾದ ಬಾಬು ಮೌನೇರವರು ಮಾಹಿತಿ ನೀಡಿದರು. ಕಾಮದೇನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನಡೆಸುತ್ತಿದ್ದ ಆದಿಶಕ್ತಿ ಚೌಡೇಶ್ವರಿ ಅಮ್ಮನವರಿಗೆ ಅಮುದು ಕಾರ್ಯಕ್ರಮ ಅಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಬೆಳಗ್ಗೆ ದೇವಿಗೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ನಂತರ ಅಲಂಕಾರ ಮಾಡಿ, ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಈಗ ನಮ್ಮ ಗ್ರಾಮದ ಎಲ್ಲ ಮನೆಯಿಂದನೂ ಎಲ್ಲ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಮೇತ, ದಂಪತಿಗಳ ಸಮೇತ ಇಲ್ಲಿ ಬಂದು ದೇವಿಗೆ ಹರಿಸ್ತಕ್ಕಂಥದ್ದು. ಊರಲ್ಲಿ ಯಾವುದೇ ಮೊದಲು ಕಾರ್ಯಕ್ರಮ ಆಗಬೇಕಾದ್ರೆ ಗ್ರಾಮ ದೇವತೆ ಯಮ, ಈ ಗ್ರಾಮ ದೇವತೆಗೆ ಮೊದಲು ಪೂಜೆಯನ್ನ ಮಾಡಿದ್ದೇವೆ. ಇವತ್ತು ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿದೆ. ವಿಶೇಷ ಯಮ್ಮ ಮೊದಲಿಂದನೂ ಅನಾದಿ ಕಾಲದಿಂದನೂ ಯಮ ಇಲ್ಲಿ ಬೇಡದ ಒಂದು ವರವನ್ನು ಕೊಡುವಂಥವಳು. ಈ ತಾಯಿಗೆ ಬಂದು ಅವರ ಕಷ್ಟವನ್ನು ಹೇಳ್ಕೊಂಡು ಒಂದು 5 ವಾರ ಪೂಜೆ ಮಾಡಿದ್ರೆ ಅವ್ರು ಕೇಳಿದಂತ ಎಲ್ಲ ಸುಖ ಸಂಪತ್ತುಗಳನ್ನ ಆಕೆ ಕೊಡ್ತಾಳೆ ಅಂತ ಒಂದು ದೇವಿ. ಇದು ಅನಾದಿ ಕಾಲ, ಸುಮಾರು 600-700 ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದೆ, ಪುರಾತನ ದೇವಸ್ಥಾನ ಇದು. ಅವತ್ತಿಂದನೂ ಈ ದೇವಸ್ಥಾನದ್ದು ಬಹಳಷ್ಟು ಭಕ್ತಿ. ಇಲ್ಲಿ ಬಂದು ಏನೇ ಒಂದು ಅರಕೆ ಹೊತ್ತರೆ ಅದು ಈಡೇರ್ತದೆ ಅನ್ನೋದೇಳಿ ನಮ್ಮ ಭಕ್ತರು ಒಂದು ನಂಬಿಕೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅನ್ನಸರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಬಹಳಷ್ಟು ಮಕ್ಕಳು ಸಹ ಇಲ್ಲಿ ಆಗಮಿಸಿ ನಡೆದಿದ್ದಾರೆ. ವಿಶೇಷವಾಗಿ ಪುರೋಹಿತರು ಬಹಳಷ್ಟು ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದ್ಭುತವಾಗಿ ಕಾರ್ಯಕ್ರಮ ಆಗಿದೆ.